ಕನ್ನಡ ಚಿತ್ರರಂಗದಲ್ಲಿ ಸುಮಾರು 36 ವರ್ಷಗಳ ಸೇವೆಯನ್ನು ಮಾಡಿ 59 ಚಿತ್ರಗಳನ್ನು ನಿರ್ದೇಶಿಸಿ 60ನೇ ಚಿತ್ರ ಸೆನ್ಸರ್ ಆಗಿರುವಂಥ ವಿ ರಾಮಮೂರ್ತಿ ನಾನು ಈ ಸ್ನೇಹದ ಜೀವಿಗಳು ಸ್ನೇಹಕ್ಕಾಗಿ ಮಾಡಿರುವಂಥ ಒಂದು ಕಥೆಯನ್ನು ಪ್ರಮೋಟ್ ಮಾಡಬೇಕು ಅನ್ನೋ ಉದ್ದೇಶ ಯಾಕೆ ಅಷ್ಟು ಮನಸ್ಸಿಂದ ಮೂಡಿಬಂತು ಅನ್ನೋದಕ್ಕೆ ಇದನ್ನು ತಯಾರು ಮಾಡಿರುವಂಥ ಅಮೋ ನಮ್ಮ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ನ ವಿದ್ಯಾರ್ಥಿ ನಿರ್ದೇಶಕನಾಗಬೇಕೆಂಬ ಮಹದಾಸೆಯನ್ನು ಇಟ್ಕೊಂಡು ನಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ಕಲಿಯಲು ಬಂದು ನಮ್ಮ ತರಬೇತಿಯಲ್ಲಿ ಹಾಗೂ ನನ್ನ ಸಹೋದ್ಯೋಗಿಗಳ ತರಬೇತಿಯಲ್ಲಿ ಅವರು ಸಾಕಷ್ಟು ಅಂಶಗಳನ್ನು ಕಲಿತ್ಕೊಂಡು ಒಬ್ಬ ಕಾಲ್ಪನಿಕ ವ್ಯಕ್ತಿಗೆ ಕಲ್ಪನೆ ಯಾವ ಮಟ್ಟಕ್ಕಾದರೂ ಇಂಪ್ರೂವೈಸ್ ಆಗ್ತಾ ಹೋಗುತ್ತೆ. ಸೊ ನಾವೇನು ಹೇಳ್ಕೊಟ್ಟಿರ್ತೀವಿ ಜಸ್ಟ್ ಇಟ್ ಇಸ್ ಥಿಯರಿ ಅಷ್ಟೇ. ಸಿನಿಮಾ ಫಾರ್ಮುಲಾ ಏನು, ಸಿನಿಮಾ ಗ್ರಾಮರ್ ಏನು, ಸಿನಿಮಾಗೆ ಸಂಬಂಧಪಟ್ಟಂಥ ಪರಿಕರಗಳೇನು, ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡ್ತೀವಿ, ಕತೆ ಅಂದ್ರೇನು, ಕಥೆಯ ರೂಪ ಏನು, ಸ್ಕ್ರಿಪ್ಟ್ ಏನು, ಸ್ಕ್ರೀನ್ ಪ್ಲೇ ಏನು, ಈ ಥರ ನಾವು ಎಲ್ಲವನ್ನು ತೆರೆದಿಟ್ಟಿರ್ತೀವಿ. ಪುಸ್ತಕ ಓದ್ಕೊಳ್ಳೋವಂಥ ಹವ್ಯಾಸ ಅವ್ರಿಗಿರುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿ ಇಲ್ಲಿಂದ ಹೊರಗಡೆ ಹೋದ ತಕ್ಷಣ ಅವರ ಆಸಕ್ತಿಯಿಂದ ಮಾಡಿರುವಂಥ ಈ ಒಂದು ಪುಟ್ಟ ಸಿನಿಮಾ ಪರಿಣಾಮಕಾರಿಯಾಗಿ ಮೂಡಿಬಂದಿದೆ ಅಂತ ಎಲ್ಲರೂ ಹೇಳ್ತಾರೆ. ಹಾಗೆ ನಾನು ನೋಡಿದೆ. ನಿಜಕ್ಕೂ ಒಬ್ಬ ವಿದ್ಯಾರ್ಥಿ ದಶೆಯಲ್ಲಿ ಕಲಿತಂಥ ಅವರು ಅದನ್ನು ಒಬ್ಬ ನಿರ್ದೇಶಕನಾಗಿ ತೆರೆ ಮೇಲೆ ತರುವಾಗ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ತಂದಿದ್ದಾರೆ ಅನ್ನೋದನ್ನು ಖಂಡಿತ ಶ್ಲಾಘನೀಯ ನಿಜಕ್ಕೂ. ಸೊ ಆ ನಿಟ್ಟಿನಲ್ಲಿ ನೀವುಗಳು ಕೂಡ ಅದನ್ನು ನೋಡಿದರೆ ನಮ್ಮ ಆದರ್ಶ ವಿದ್ಯಾಸಂಸ್ಥೆ ಇನ್ನೊಬ್ಬ ಪ್ರತಿಭೆ ಚಿತ್ರರಂಗಕ್ಕೆ ಬರೋದರಲ್ಲಿ ಸಂಶಯನೇ ಇಲ್ಲ ಅಂತ ನನ್ನ ಭಾವನೆ. ಸೊ ವಾಚ್ ಇಟ್. ಸ್ನೇಹದ ಜೀವಿಗಳು.